ಸ್ವರ್ಣ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮತ್ತು ಘಾಟ್ಗೆ ಕರ್ಕೇರ ಪವರ್ ಇಂಡಸ್ಟ್ರೀಸ್ ಪಡುಬಿದ್ರಿ ಪ್ರಾಯೋಜಕತ್ವದಲ್ಲಿ ಜೆಸಿಐ ಸುರತ್ಕಲ್ ಮತ್ತು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ಉಚಿತ ಕಣ್ಣು ತಪಾಸಣಾ ಶಿಬಿರವು ಪಡುಬಿದ್ರಿಯ ಸ್ವರ್ಣ ಸೌಹಾರ್ದ ಸಹಕಾರಿ ಸಂಘದ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ಅಧ್ಯಕ್ಷರಾದ ಶೇಖರ್ ಕರ್ಕೇರ ಅವರು ಮಾತನಾಡಿ, ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರದೆ ಸಾಮಾಜಿಕ ಕಳಕಳಿಯಿಂದ ಹಮ್ಮಿಕೊಂಡಿರುವ ಈ ಉಚಿತ ಕಣ್ಣು ತಪಾಸಣಾ ಶಿಬಿರದ ಪ್ರಯೋಜನವನ್ನು ಸಮಾಜದ ನಾಗರಿಕರು ಮತ್ತು ಸಹಕಾರಿಯ ಸದಸ್ಯರು ಪಡೆದುಕೊಳ್ಳಬೇಕು ಎಂಬುದಾಗಿ ಮನವಿಯನ್ನ ಮಾಡಿದರು. ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸಿಕೊಂಡು ಕಾರ್ಯಕ್ರಮವನ್ನು ಮುಂದೆ ಮಾಡುತ್ತೆ. ಅದು ನಮ್ಮ ಕರ್ತವ್ಯ. ಎಲ್ಲರೂ ನಮ್ಮಿಂದ ಏನು ಸಹಕಾರ ಆಗಬೇಕು ಎಲ್ಲರೂ ನಾವು ಮಾಡ್ತಾ ಇದ್ದೇವೆ. ಜೆಸಿಐ ಸುರತ್ಕಲ್ ಅಧ್ಯಕ್ಷರಾದ ಅಶೋಕ್ ಎನ್ ಮತ್ತು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯ ಆಶಿಕ್ ಸಾಲಿಯನ್ ಅವರು ಕಣ್ಣಿನ ಜಾಗೃತಿಯ ಬಗ್ಗೆ ಫಲಾನುಭವಿಗಳಿಗೆ ಮನದಟ್ಟಾಗುವಂತೆ ವಿವರಿಸಿ ಹೇಳಿದರು. ಅಗರ್ವಾಲ್ ಸಾಯಿ ಹಾಸ್ಪಿಟಲ್ ಬಗ್ಗೆ ಹೇಳಿದ್ರೆ ಇದು ಮಂಗಳೂರಿಗೆ ಹೊಸದಾಗಿರ್ಬೋದು. ಆದರೆ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮದು 280 ಆಸ್ಪತ್ರೆಗಳಿವೆ. ಬೇರೆ ದೇಶಗಳಲ್ಲಿ 11 ಆಸ್ಪತ್ರೆಗಳಲ್ಲಿ ಇವೆ. ನಮ್ಮ ಕರ್ನಾಟಕದಲ್ಲಿ 36 ಹಾಸ್ಪಿಟಲ್ಸ್ ಇದೆ. ಆದರೆ ಮಂಗಳೂರಿಗೆ ನಾವೀಗ ಹೊಸದಾಗಿ 1 ವರ್ಷದಿಂದ ನಾವಿದ್ದೇವೆ ಮುಂಬೈನಲ್ಲಿ. ಸೊ ಇಲ್ಲಿ ಇವತ್ತು ಏನು ನಡೀತದೆ, ಕಣ್ಣಿನ ತಪಾಸಣೆ ಇಲ್ಲಿ ನಡೀತದೆ. ದೂರದೃಷ್ಟಿ ಸಮೀಪ ದೃಷ್ಟಿ ಅಂತ ನಮಗೆ ಎಲ್ರಿಗೂ ಕೇಳಿರ್ಬೋದು. ಸೊ ದೂರದೃಷ್ಟಿಯ ಸಮಸ್ಯೆ ಇದ್ದರೆ ಕೆಲವರಿಗೆ ಹತ್ತಿರ ದೃಷ್ಟಿಯ ಸಮಸ್ಯೆ ಇರ್ತದೆ. 40 ನಂತರ ಸಹಜವಾಗಿ ಎಲ್ರಿಗೂ ಹತ್ತಿರ ದೃಷ್ಟಿ ಸಮಸ್ಯೆ ಬರ್ತದೆ. ಸೊ ಈ ದೃಷ್ಟಿ ಪರೀಕ್ಷೆಯನ್ನು ನಾವಿಲ್ಲಿ ಮಾಡಲಿಕ್ಕೆ ಇದ್ದೇವೆ. ಕಾರ್ಯಕ್ರಮಕ್ಕೆ ಐನೆಟ್ಸ್ ಮಾಲೀಕರಾದ ಜೆಸಿಎಚ್ ಯೋಗೀಶ್ ನಾಯ್ಕ್ ಅವರು ಭೇಟಿ ನೀಡಿ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ರು. ಜಂಟಿ ಸಂಸ್ಥೆಗಳ ಪರವಾಗಿ ಅವರನ್ನ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಒಟ್ಟು 95 ಶಿಬಿರಾರ್ಥಿಗಳು ಶಿಬಿರದ ಪ್ರಯೋಜನವನ್ನ ಪಡೆದುಕೊಂಡಿದ್ದು, ಅವರಲ್ಲಿ 40 ಜನರಿಗೆ ಕನ್ನಡಕದ ಅವಶ್ಯಕತೆಯನ್ನ ವೈದ್ಯರು ಗುರುತಿಸಿದ್ದು, 40 ಜನರಿಗೆ ಉಚಿತವಾಗಿ ಕನ್ನಡಕವನ್ನ ನೀಡುವ ಭರವಸೆಯನ್ನ ನೀಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸ್ವರ್ಣ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಶೇಖರ್ ಕೆ ಕರ್ಕೇರ ಅವರು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಜೆಸಿಐ ಸುರತ್ಕಲ್ ಇದರ ಅಧ್ಯಕ್ಷರಾದ ಅಶೋಕ್ ಎನ್, ಕಾರ್ಯದರ್ಶಿ ಜೆಸಿಐ ರಾಹುಲ್, ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಇದರ ಕಸ್ಟಮರ್ ರಿಲೇಷನ್ ಆಫೀಸರ್ ಆಶಿಕ್ ಸಾಲಿಯಾನ್, ಸಹಕಾರಿಯ ಸದಸ್ಯರಾದ ಗಿರಿಧರ್ ಪೂಜಾರಿ, ಸಹಕಾರಿಯ ನಿರ್ದೇಶಕರಾದ ಪ್ರಿಯದರ್ಶಿನಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಹಕಾರಿಯ ಸಿಬ್ಬಂದಿಗಳಾದ ಅಶ್ವಿನಿ ಮತ್ತು ದೀಪಾ ಪ್ರಾರ್ಥಿಸಿದ್ರು. ಸಹಕಾರಿಯ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭಾಸ್ಕರ್ ಆಮೆಂತೋಕೂರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಈ ಆರೋಗ್ಯ ಅನ್ನೋದು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಅದು ನಮ್ಗೆ ಯಾವುದೇ ಸಂಪತ್ತು ಇದ್ರೂ ಕೂಡ ನಮ್ಗೆ ಏನೋ ಪ್ರಯೋಜನ. ಆರೋಗ್ಯ ಭಾಗ್ಯ ಇದ್ರೆ ಎಲ್ಲವೂ ಬೇಕು. ಈ ಆರೋಗ್ಯ ಭಾಗ್ಯದಲ್ಲಿ ನಮ್ಗೆಲ್ಲರಿಗೂ ಇರುವುದು ಪಂಚೇಂದ್ರಿಯಗಳಲ್ಲಿ ಮುಖ್ಯವಾಗಿ ಕಣ್ಣು ಕೂಡ. ಇವತ್ತು ಅದರ ಒಂದು ತಪಾಸಣೆಗೆ ನಾವು ಇಲ್ಲಿ ಬಂದಿದ್ದೇವೆ. ಡಾಕ್ಟರ್ ಅಗರ್ವಾಲ್ ಅವರು ಕೂಡ ನಮಗೆ ತುಂಬ ಸಹಕಾರ ಕೊಟ್ಟು ಇಲ್ಲಿ ತನಕ ಬಂದಿದ್ದೇವೆ. ಇವತ್ತಿನ ಮೀಡಿಯಾ ಏನಾಗಿದೆ ಅಂತ ಹೇಳಿದ್ರೆ, ಹೆಚ್ಚಾಗಿ ನಾವು ಕಾಲ ಕಳೆಯೋದು, ಮೊದಲೆಲ್ಲ ಕಣ್ಣಿನ ದೋಷವೇ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ದೋಷ ಜಾಸ್ತಿ ಆಗ್ತದೆ. ಯಾಕೆ? ಹೆಚ್ಚಿನ ಮೊಬೈಲ್ ನೋಡ್ತೇವೆ. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.